ಆಯ್ ಮಗಳು. ಮಗಳು ಇವತ್ತು ತಿಂಡಿ ಏನು ಮಾಡ್ಕೊಡ್ಲಿ? ಎಂತ ರೊಟ್ಟಿ ಮಾಡ್ಕೊಡ್ಲಿ? ಓಕೆ ಡನ್. ಮಸಾಲೆ ರೊಟ್ಟಿ ತಿಂತೀರಾ ಇವತ್ತು? ಓಕೆ ಓಕೆ ಮಸಾಲೆ ರೊಟ್ಟಿ ಮಾಡೋಣ ಇವತ್ತು. ಓಕೆ, ರೊಟ್ಟಿ ಮಾಡುವಾಗ ಸಿಗ್ತೀನಿ. ಹಾಯ್ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ಯಶಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಮಗಳು ಅಮ್ಮ ಮಸಾಲೆ ರೊಟ್ಟಿ ಮಾಡಿಕೊಡಮ್ಮ ಅಂದ್ರಂತೆ. ಸೊ ಅಮ್ಮ ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದಾರೆ. ಸೊ ಹೇಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಸೊ ಇವತ್ತು ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಮಗಳಿಗೆ ಮಾಡ್ತಾಯಿದ್ದಾರೆ. ಸೊ ದಿವ್ಯಾ ಅವರೇ, ಏನೇನು ಮಾಡ್ತಾಯಿದ್ದೀರಾ? ಇವತ್ತು ಯಶಿಕುಂಗೆ ಇಷ್ಟ ಅಂತ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನು ಮೊದಲೇ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಜನಕ್ಕಾಗಂಗೆ ಅಂದರೆ 3 ಜನಕ್ಕಾಗಂಗೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. 2 ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ಸಣ್ಣದಾಗಿ ತುರ್ಕೋಬೇಕು, ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಅರ್ಧ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು 2 ಹಾಕ್ಕೊಂಡಿದ್ದೀನಿ ಅಂತಂದರೆ ಪಾಪುನು ತಿನ್ನಬೇಕಲ್ವ, ಹಂಗಾಗಿ 2 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂತ ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು. 5-6 ಎಸ್ಲು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಾಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಬೌಲ್ ಆಗುವಷ್ಟು ಕಾಯಿ ತುರಿ, ಇದು 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು 1/4 ಬೌಲ್ ಆಗುವಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಬಳಸ್ಬೋದು. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟ್ ಕಲಿಸ್ತಾ ಬರಬೇಕು. ಅದರಲ್ಲಿ ಎಲ್ಲ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಈ ಥರ ಫಸ್ಟೇ ಕಲಿಸ್ಕೊಬೇಕು. ಫಸ್ಟೇ ನೀರು ಹಾಕಬಾರ್ದು. ಸೌತೆಕಾಯಲ್ಲೆಲ್ಲ ನೀರು ಇರುತ್ತಲ್ಲ, ನೀರು ಬಿಟ್ಕೊಂಡಿರುತ್ತೆ, ಅದಕ್ಕೆ ಅದರಲ್ಲೇ ನೀರು ಹಾಕ್ಕೊಂಡಂಗೆ ಕಲಿಸ್ಬೇಕು. ನೀಟಾಗಿ ಎಲ್ಲ ಕಲಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಫಸ್ಟೇ ಜಾಸ್ತಿ ಯಾವಾಗಲೂ ನೀರು ಹಾಕ್ಬಿಡ್ಬೇಡ್ರಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮಿದ್ದು 10 ನಿಮಿಷ ಹೀಗೆ ಇಡಬೇಕು. 10 ನಿಮಿಷ ಬಿಟ್ಟಾದಮೇಲೆ ಹಿಂಗೊಂದು ಬಾಳೆ ಎಲೆ ತಗೊಂಬಿಟ್ಟು ಆ ಹೆಂಚನ್ನ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಿಸಿ ಎಲ್ಲ ಮಾಡಾದ್ಮೇಲೆ 1 ಟೇಬಲ್ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಬಾಳೆ ಎಲೆ ಮೇಲೆ.
ಏಕೆಂದರೆ ರೊಟ್ಟಿ ಬೇಗ ಬಿಡಬೇಕಲ್ಲ ಹೆಂಚಿನ ಮೇಲೆ ಹಾಕಿದ್ಮೇಲೆ, ಹಂಗಾಗಿ ಎಣ್ಣೆ ಹಾಕ್ಕೊಬೇಕು. ಹಿಂಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾವು ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ ಅದನ್ನು ಈ ಥರ ಉಂಡೆ ಮಾಡಿಕೊಂಡು ಹಿಂಗೆ ತೊಟ್ಟಬೇಕು. ಈ ಥರ ಎಲ್ಲ ತೊಟ್ಟಾದ್ಮೇಲೆ ಹೆಂಚಿನ ಮೇಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಬಾಳೆ ಎಲೆನ ತಗೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ನಿಮಗೆ ಸ್ವಲ್ಪ ನಿಧಾನವಾಗಿ ತೆಗಿಬೇಕು. ಫುಲ್ ಕಚ್ಕೊಂಡಿರುತ್ತೆ, ನಿಧಾನವಾಗಿ ತೆಗಿಬೇಕು. ಈ ಥರ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆನೂ ಈ ಥರ ಬೇಯಿಸ್ಕೊಬೇಕು. ಇದನ್ನು ಚಟ್ನಿ ಜೊತೆನಾದ್ರು ನೆಂಚ್ಕೊಂಡು ತಿನ್ಬೋದು, ಅಥವಾ ಹಂಗೇನಾದರೂ ತಿನ್ಬೋದು. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಬೇಕು. ಈ ರೀತಿ ಎರಡು ಸೈಡ್ನು ಬೇಯಿಸ್ಕೊಂಡ್ರೆ ರುಚಿಯಾದ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಹೇಗಿದೆ ಮಗಳು ರೊಟ್ಟಿ? ಸೊ ಇವತ್ತು ರಿಷಿಕಮ್ಮ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆಟ ಆಡ್ತಾ ಇದ್ದಾರೆ. ಸೊ ಏನು ಆಟ ಅಂತಂದರೆ ಪಿರಮಿಡ್ ಥರ ಎಲ್ಲ ಬೋಲ್ಗಳ್ನು ಜೋಡಿಸ್ತಾ ಇದ್ದಾರೆ. ಸೊ ವೆರಿ ಗುಡ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸಿಂಗ್ ಕಲಿತಾರೆ ಮಕ್ಳುಗಳು. ಸೊ ಈ ಥರ ಎಲ್ಲ ಆಟ ಆಡಿದ್ರೆ ಬೌಲ್ ತಂದುಕೊಟ್ಟು ಮಕ್ಳುಗಳ್ಗೆ ಏನಾಗುತ್ತೆ ಅಂದರೆ ಬ್ಯಾಲೆನ್ಸಿಂಗ್ ಇಂಪ್ರೂವ್ ಆಗುತ್ತೆ. ಸೊ ನೋಡಿ, ವಾವ್, ವೆರಿ ಗುಡ್. ಸೊ ವೆರಿ ಗುಡ್, ವೆರಿ ಗುಡ್. ಸೊ ಇದರಿಂದ ಮಕ್ಕಳು ತುಂಬ ಆ್ಯಕ್ಟಿವಾಗಿ ಆಟ ಆಡ್ತಾರೆ, ಮತ್ತು ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಸೊ ಅವ್ರಿಗೂ ಏನು ಮಾಡೋದು, ಎಷ್ಟೊತ್ತು ಮಲಗಿಸೋದು, ಅದರಿಂದ ಈ ಥರ ಬೌಲ್ಗಳನ್ನೆಲ್ಲ ತಂದಿಟ್ಬಿಟ್ಟು ನೋಡಿ, ಈ ಥರ ಎಲ್ಲ ನೋಡಿ ಎಷ್ಟು ನೀಟಾಗಿ ಜೋಡಿಸಿಕಂತ ನೀಟಾಗಿ ಜೋಡಿಸಿ ನೋಡಿ ಯಾವ ಥರ ಜೋಡಿಸ್ತಾ ಇದ್ದಾರೆ. ವಾವ್, ವೆರಿ ಗುಡ್. ಬಾಲ್ ತೊಗೊಳಿಕಂದ ಥ್ರೋ ಮಾಡಿ ಗುರಿ ಇಡಿ. ಸೊ ಕರೆಕ್ಟಾಗಿ ಹೊಡಿಬೇಕು. ಹೊಡೀರಿ ಬಂಗಾರಿ. ನೋ, ಹೊಡೀರಿ ನೀಟಾಗಿ. ಗೋ ಬ್ಯಾಕ್. ಓಕೆ, ವೆರಿ ಗುಡ್. ಕ್ಲಾಪ್.